ಯೂಟ್ಯೂಬ್ ಚಾನಲ್ ಸುರಾಕ್ಷಿ ಡೈರೀಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸೊ ಇವತ್ತು ನಾನು ಒಂದು ಹಾಲ್ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಸೊ ರೀಸೆಂಟಾಗಿ ಅಮೆಝಾನ್ ಪ್ರೈಮ್ ಡೇ ನಡೆದಿತ್ತು. ಸೊ ಅವತ್ತಿನ ದಿನ ನಾನು ಒಂದಷ್ಟು ಪಾರ್ಸಲ್ನ ತರಿಸಿದ್ದೀನಿ. ಆ್ಯಂಡ್ ಇಲ್ಲಿ ಅಮೆಝಾನ್ದು ಮಾತ್ರನೇ ಅಲ್ಲ, ಮಿಶೋದು ಕೂಡ ಒಂದು ಪ್ರಾಡಕ್ಟ್ ಇದೆ. ಸೊ ಒಂದೊಂದೇ ಏನೇನು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ನಾನು ಯಾವುದೂ ಅನ್ವಾಂಟೆಡ್ ಆಗಿ ಬೇಡದಿರೋವೇನೂ ತರಿಸಿಲ್ಲ. ನನಗೆ ಏನು ರಿಕ್ವೈರ್ಡ್ ಇದೆಯೋ ಅದನ್ನೇ ನಾನು ಆ್ಯಕ್ಚುಲಿ ಬುಕ್ ಮಾಡಿ ತೊಗೊಂಡಿರೋದು ಆ್ಯಕ್ಚುಲಿ. ಸೊ ನಾನು ಎಲ್ಲ ಪ್ರಾಡಕ್ಟು ಬರಲಿ ಅಂತ ಇಷ್ಟು ದಿನ ಮಾಡಿರಲಿಲ್ಲ ನಾನು. ಸೊ ಇವಾಗ ಯು ಕ್ಯಾನ್ ಸಿ ಹಿಯರ್ ರೆನಿ ಅವ್ರದ್ದು ಲಿಪ್ ಪೆನ್ಸಿಲ್ನ ಆರ್ಡರ್ ಮಾಡಿದ್ದೀನಿ. ಸೊ ಈ ಥರದ್ದು 3 ಪೆನ್ಸಿಲ್ಸ್ ಆರ್ಡರ್ ಮಾಡಿದ್ದೀನಿ. ಇದ್ರದ್ದು ಶೇಡ್ ಬಂದು 9. ನಾನು ಎಲ್ಲಾದ್ರದ್ದು ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು. ಆ್ಯಂಡ್ ಅದ್ರ ಪ್ರೈಸಸ್ಸು ಕೂಡ ಡೇ ಟು ಡೇ ವೇರಿಯೇಷನ್ ಆಗೋದ್ರಿಂದ ನಾನೇನು ಪ್ರೈಸಸ್ನ ಮೆನ್ಷನ್ ಮಾಡೋಕ್ಕೋಗಲ್ಲ. ಬಟ್ ಇದ್ರ ಲಿಂಕ್ಸ್ನ ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಇದೊಂದು ಮಾತ್ರ ಸಪ್ರೇಟ್ ಪ್ಯಾಕೇಜಲ್ಲಿ ಬಂದಿತ್ತು. ಸೊ ಹಂಗಾಗಿ ಅದೊಂದು ಸಪ್ರೇಟ್ ಆಗಿದೆ. ಇನ್ನು ಇದರಲ್ಲಿ ಏನಿದೆ ನೋಡೋಣ. ಥಿಂಕ್ ಗೊತ್ತಿತ್ತು ನನಗೆ ಇದಿದೆ ಅಂತ. ನನಗೆ ಥ್ರೆಡ್ ಬೇಕಿತ್ತು. ಇದು ಸಿಲ್ಕ್ ಥ್ರೆಡ್. ಇವಾಗ ಬ್ಲ್ಯಾಕಲ್ಲೆಲ್ಲ ತಾಯ್ತದಕ್ಕೆಲ್ಲ ಕಟ್ಕೋತಾರಲ್ಲ ಆ ಥರ ಯೆಲ್ಲೋ ಕಲರ್ ಥ್ರೆಡ್ಡು. ಸೊ ಇದು ನನಗೆ ಬೇಕಿತ್ತು. ಸೊ ಹಾಗಾಗಿ ನಾನು ತರಿಸಿದ್ದು. ಇದನ್ನು ಇದೇ ಕವರಲ್ಲಿ ಇಡೋಣ ಸೊ ದಟ್ ಕಳೆದು ಹೋಗಲ್ಲ. ನೆಕ್ಸ್ಟ್ ಐ ಥಿಂಕ್ ಇದರಲ್ಲೂ ಕೂಡ ಲಿಪ್ ಪೆನ್ಸಿಲ್ ಇರಬೇಕೇನೋ. ನೋ, ಇದರಲ್ಲಿ ಕಾಂಪ್ಯಾಕ್ಟ್ ಇದೆ ಅನ್ನೋ ಥರ ಗೆಸ್ ಮಾಡ್ತಾ ಇದ್ದೀನಿ. ಮುಟ್ಟಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಎಷ್ಟು ದೊಡ್ಡ ಪ್ಯಾಕೇಜ್ ಮಾಡಿದ್ದಾರೆ ಇದಕ್ಕೆ. ಕಾಂಪ್ಯಾಕ್ಟ್. ಸೊ ನಾನು ಮೆಬ್ಲಿನ್ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಸೊ ಅವ್ರದ್ದೇ ಇದು ಕಾಂಪ್ಯಾಕ್ಟ್ ಆ್ಯಕ್ಚುಲಿ. ಇದು ಶೇಡ್ ಬಂದು 220. ಫೌಂಡೇಶನ್ ತುಂಬ ಚೆನ್ನಾಗಿದೆ ಇವ್ರದ್ದು ಆ್ಯಕ್ಚುಲಿ. ಇದೇ ಶೇಡೇ ನಾನು ಯೂಸ್ ಮಾಡ್ತೀನಿ. ಸೊ ಕಾಂಪ್ಯಾಕ್ಟ್ನು ಯೂಸ್ ಮಾಡೋಣ ಅಂತ. ಬಿಕಾಸ್ ನಾನು ಸೆಫೋರಾ ಬಿಟ್ಟು ಕಾಂಪ್ಯಾಕ್ಟು ಬೇರೆ ಯಾವುದೂ ಯೂಸ್ ಮಾಡಲ್ಲ. ಅದು ಸೆಫೋರಾ ನನ್ನ ಶೇಡನ್ನು ಇಂಡಿಯನ್ ಟೋನ್ ಶೇಡ್ಸ್ ಯಾವುದು ಇಲ್ಲಿ ಸಿಗಲ್ಲ ಯೂಶಲಿ. ಸೊ ನಾನು ಯಾವಾಗಲೂ ಅಕ್ಕ ಹತ್ರ ತರಿಸ್ಕೋತೀನಿ. ಸೊ ಅದನ್ನು ಎವ್ರಿ ಡೇ ಬೇಸಿಸಲ್ಲಿ ಹಾಕೊಳ್ಳೋಕೆ ತುಂಬ ಕಾಸ್ಟ್ಲಿ ಅದು. ಒನ್ಸ್ ನನಗೆ ಹೆಂಗಿದ್ರು ಫೌಂಡೇಶನ್ ಸೆಟ್ ಆಗಿತ್ತಲ್ಲ, ಲೆಟ್ ಮಿ ಟ್ರೈ ವಿತ್ ಕಾಂಪ್ಯಾಕ್ಟ್ ಆಲ್ಸೋ ಅಂದ್ಬಿಟ್ಟು ತರಿಸಿದ್ದು. ನೆಕ್ಸ್ಟ್ ಎಲ್ಲ ಒಂದರಲ್ಲೇ ಕಳಿಸಿದ್ರೆ ಆಗೋದಪ್ಪ. ಎಷ್ಟು ಬಾಕ್ಸ್ ವೇಸ್ಟ್ ಮಾಡಿ. ವಾವ್, ಎಷ್ಟು ದೊಡ್ಡ ಬಾಕ್ಸಲ್ಲಿ ತುಂಬ ದೊಡ್ಡ ಪ್ರಾಡಕ್ಟ್ಸ್ ಇದೆ. ಎಸ್, ಲಿಪ್ ಪೆನ್ಸಿಲ್ಸು ಒಂದು 10 ಶೇಡು, ಒಂದು 1 ಶೇಡು. ಆವಾಗಲೇ ತರಿಸಿದ್ದು 9 ಶೇಡು. ಸೊ ನಾನು ಯೂಶಲಿ ಪಿಂಕ್, ರೆಡ್, ಬ್ರೌನ್ 3 ಶೇಡ್ಸಲ್ಲೂ ಬರೋಂಗೆ 3 ಪೆನ್ಸಿಲ್ ತರಿಸ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಒಂದು ಪೂರ ಸೆಟ್ಟೇ ತೊಗೊಂಡ್ರೆ ಅರೌಂಡ್ 600 ಏನೋ ಇತ್ತು. ಬಟ್ ಅಷ್ಟೊಂದು ಯೂಸ್ ಮಾಡಲ್ಲ, ಏನಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ನಂಗೆ ಬೇಕಿರೋ 3 ಶೇಡ್ಸ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದ್ರ ಶೇಡ್ ನಂಬರ್ಸು ಆ್ಯಂಡ್ ಇದರ ಲಿಂಕ್ಸ್ನೂ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಓಕೆ, ಆ್ಯಕ್ಚುಲಿ ಇದು ಒಟ್ಟಿಗೆ ಬಂತು. ಇದು ಒಂದಿನ ಬಂದಿದ್ದು. ಅದರಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಈ ಥರ ಕಳಿಸ್ಬೇಕು. ಓಕೆ, ನಾನು ಒಂದೊಂದೇ ಪ್ರಾಡಕ್ಟ್ಸ್ ತೋರಿಸ್ತಾ ಹೋಗ್ತೀನಿ. ಇದು ಹೆಂಗೋ ಮರ್ಚ್ಬಿಟ್ಟಿದ್ದಾರೆ. ಓಕೆ, ನಾನು ಆಕ್ವಾಲಾಜಿಕಾ ಅವ್ರದ್ದು ಸನ್ಸ್ಕ್ರೀನ್ನ ತರಿಸ್ಕೊಂಡಿದ್ದೀನಿ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಅಂದರೆ ಆಲ್ಮೋಸ್ಟ್ ನಂಗೆ ಗೊತ್ತಿರೋಂಗೆ 1.5 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನಂದು ಒಂದು ಪ್ರಾಬ್ಲಮ್ ಏನು ಅಂದರೆ, ಯಾವುದನ್ನ ಪ್ರಾಡಕ್ಟು ಸೆಟ್ ಆಗಿತ್ತು ಅಂದರೆ ನನಗೆ ಅದೊಂದು ಸರ್ಟನ್ ಇಯರ್ಸ್ ಯೂಸ್ ಮಾಡಿದ್ಮೇಲೆ ನಂಗೆ ಅಲರ್ಜಿ ಆಗೋಕ್ಕೆ ಶುರುವಾಗುತ್ತೆ. ಸೊ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ, ಇವಾಗ ನನಗೆ ಆಗಲ್ಲ. ಸೊ ಇವಾಗ ನಾನು ಸದ್ಯಕ್ಕೆ ಆಕ್ವಾಲಾಜಿಕಾ ಇದು ವೈಟಮಿನ್ ಸಿ ಅವ್ರು ವಿತ್ ಹೈಡ್ರೇಟೆಡ್ ಇರೋಂಥದ್ದು ವಿತ್ ಪಪಾಯನೂ ಮಿಕ್ಸ್ ಇರುತ್ತೆ ಇದರಲ್ಲಿ. ಸೊ ನಾನು ಯೂಶಲಿ ಇದನ್ನೇ ಯೂಸ್ ಮಾಡ್ತಿರೋದು, ಅದನ್ನೇ ತರಿಸ್ತೀನಿ. ನಾನು ಎವ್ರಿ ಡೇ ಬೇಸಿಸಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ನಾನು 3 ಮಂತ್ಸ್ವರೆಗೂ ಬರ್ಬೋದೇನೋ ನನಗೆ. 3 ಮಂತ್ಸ್ ಒನ್ಸ್ ನಾನು ಮತ್ತೆ ಬ್ಯಾಕಪ್ ಮಾಡ್ಕೋತಾ ಇರ್ತೀನಿ ನಾನು. ನೆಕ್ಸ್ಟ್
ಇದು ಹೇರ್ ಸಿರಮು. ನಾನು ಆ್ಯಕ್ಚುಲಿ ಮುಂಚೆ ಬೇರೆ ಹೇರ್ ಸಿರಮ್ ಯೂಸ್ ಮಾಡ್ತಿದ್ದೆ, ಬಟ್ ಅದನ್ನು ಯೂಸ್ ಮಾಡಬಾರ್ದು ಅಥವಾ ನಂಗೆ ಅದೇನೋ ಬೇರೆ ಏನಾದರೂ ಚೇಂಜ್ ಮಾಡೋಣ, ಟ್ರೈ ಮಾಡೋಣ ಬೇರೆ ಯಾವುದಾದ್ರೂ ಅಂದ್ಬಿಟ್ಟು ಬಲಾಗ್ ಅವ್ರದ್ದು ನಾನು ಆರ್ಡರ್ ಮಾಡಿದ್ದೀನಿ. ಮೇ ಬಿ ನಾನು ಪ್ರೊನೌನ್ಸ್ ರಾಂಗ್ ಮಾಡ್ತಿರಬಹುದೇನೋ. ಸೊ ಹೇರ್ ಇದು ಮೇಲೆ ಹೇರ್ ಸ್ಪಾ ಅಂತ ಇದೆ, ಪ್ರೊಫೆಷ್ನಲ್ ಹೇರ್ ಸ್ಪಾ ಅಂತೆ. ಆ್ಯಂಡ್ ಸ್ಮೂತ್ ಪ್ರೂಫ್ ಸೀರಮ್ ಅಂತೆ, ಆ್ಯಂಟಿ ಫ್ರೀಸ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ವಿತ್ ಅವಕಾಡೋ ಆಯಿಲ್ ಆ್ಯಂಡ್ ಒಮೆಗಾ ರಿಚ್ ಫ್ಯಾಟಿ ಆ್ಯಸಿಡ್ಸ್. ಸೊ ಐ ಡೋಂಟ್ ನೋ, ಇದನ್ನು ನಾನು ಟ್ರೈ ಮಾಡಿಲ್ಲ. ಒನ್ಸ್ ಯಾವತ್ತೋ ಹಚ್ಚಿದ್ದೀನಿ, ಬಟ್ ನಾನು ರೆಗ್ಯುಲರಾಗಿ ಟ್ರೈ ಮಾಡಿಲ್ಲ. ಇದು ಹೇಗಿತ್ತು ಅನ್ನೋದನ್ನ, ಚೆನ್ನಾಗಿತ್ತಾ ಏನು ಅಂತ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ವೀಡಿಯೋ ಮಾಡಿದಾಗ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಬಟ್ ಸನ್ಸ್ಕ್ರೀನ್ ವೈಸ್ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ಸೆಟ್ ಆಗಿದೆ. ಸೊ ಹಂಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಲಿಪ್ ಕಲರ್ಸು ಕೂಡ ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀನಿ. ಬಟ್ ರೆನಿ ಅವ್ರದ್ದು ನಾನು ಸ್ಕೆಚ್ ಕಾಜಲ್ ಅಂತ ಬರುತ್ತೆ ಯೂಶಲಿ, ಆ ಕಾಜಲ್ನ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಅವ್ರದ್ದು. ಸೊ ಹಂಗಾಗಿ ಈ ಪ್ರಾಡಕ್ಟು ಚೆನ್ನಾಗಿರುತ್ತೆ ಅಂತ ತರಿಸಿರೋದು. ಆ್ಯಂಡ್ ಕಾಂಪ್ಯಾಕ್ಟ್ ವೈಸ್ ಬಂದರೆ ನಾನು ಫೌಂಡೇಶನ್ ಯೂಸ್ ಮಾಡಿರೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಚೆಕ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ನೆಕ್ಸ್ಟ್ ಯಾವಾಗಾದರೂ ಒಂದು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡಿದಾಗ ಐ ಲೆಟ್ ಯು ನೋ. ನಾನು ತುಂಬ ಪುಟಾಣಿ ಸೀರಮ್ ಮಾಡಿಬಿಟ್ಟಿದ್ದೀನಿ ಈ ಸತಿ. ಓಕೆ, ಸೊ ನನ್ನ ಫೇಸ್ ಡಮಾಕೋ ಅವ್ರದ್ದು ಫೇಸ್ ಸೀರಮ್ನ ಯೂಸ್ ಮಾಡಿದ್ದೀನಿ. ಯೂಶ್ವಲಿ ನಾನು ದೊಡ್ಡ ಬಾಟಲ್ ಮಾಡ್ತಿದ್ದೆ, ಈ ಸತಿ ಮೇ ಬಿ ಮಿಸ್ ಆಗಿ ಸ್ಮಾಲ್ ಬಾಟಲ್ ಮಾಡಿಬಿಟ್ಟಿದ್ದೀನಿ. ಓಕೆ, ಮತ್ತೆ ಬ್ಯಾಕಪ್ ಮಾಡ್ಕೋತೀನಿ ನಾನು. ಸೊ ಇದೂ ಅಷ್ಟೇ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ನೇಸ್ ಎಲ್ಲ ಇದ್ದವ್ರಿಗೆ ಯೂಸ್ ಮಾಡ್ಬೋದು, ಆ್ಯಕ್ನೆ ಮಾರ್ಕ್ಸ್ ಯೂಶ್ವಲಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಹೋಗಿದೆ, ನಾನು ಒಂದು ಬೇಕಾದ್ರೆ ಫೋಟೋ ಅಲ್ಲಿ ಹಾಕ್ತೀನಿ ನಾನು. ಬಿಕಾಸ್ ನಾನು 1 ಇಯರ್ ಬ್ಯಾಕ್ ಲಾಸ್ಟ್ ಇಯರೇ ಈ ಟೈಮಲ್ಲಿ ನಂಗೆ ಫುಲ್ ಫೇಸ್ ಎಲ್ಲ ಸಿಕ್ಕಾಪಟ್ಟೆ ಪಿಂಪಲ್ ಮಾರ್ಕ್ಸ್ ಆದಂಗೆ ಆಗೋಗಿತ್ತು, ಪಿಂಪಲ್ ಆಗಿ. ಸೊ ಇದನ್ನು ನಾನು ಎವ್ರಿ ಡೇ ಬೇಸಿಸಲ್ಲಿ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ನನ್ನ ಸ್ಕಿನ್ ರೊಟೀನಲ್ಲಿ ಏನಿರುತ್ತೆ ಅಂದರೆ ಫೇಸ್ ವಾಶು, ಸೀರಮು, ಸನ್ಸ್ಕ್ರೀನು, ಆ್ಯಂಡ್ ನಾನು ವಿಂಟರಲ್ಲಿ ಮಾಯ್ಶ್ಚರೈಸರ್ ಕಂಪಲ್ಸರಿ ಹಾಕ್ತೀನಿ. ನಾನು ಎವ್ರಿ ಡೇ ಬೇಸಿಸಲ್ಲಿ ಮಾಯ್ಶ್ಚರೈಸರ್ ಅಷ್ಟು ಪ್ರಿಫರ್ ಮಾಡೋದು, ಬಿಕಾಸ್ ಒಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಡ್ರೈಯೂ ಇರುತ್ತೆ, ಆಯಿಲಿನೆಸ್ಸು ಇರುತ್ತೆ. ಸೊ ನಾನು ಸ್ವಲ್ಪ ಪ್ರಿಫರ್ ಮಾಡೋದು ಕಮ್ಮಿ ಮಾಡ್ತೀನಿ. ಬಟ್ ನಾನು ಮಾಯ್ಶ್ಚರೈಸರ್ ಕೂಡ ಅಕ್ವಾಲಜ್ ಅವ್ರದ್ದೇ ಯೂಸ್ ಮಾಡ್ತಿರೋದು. ಸೊ ಇದು ನನ್ನ ಸ್ಕಿನ್ ರೊಟೀನ್ ಆಗಿರುತ್ತೆ ಯೂಶ್ವಲಿ. ನೆಕ್ಸ್ಟ್ ಇದರಲ್ಲಿ ಏನಿದೆ, ಹೇರ್ ಮಾಸ್ಕ್ ಇದೆ, ಬಿ ಬ್ಲಂಟ್ ಅವ್ರದ್ದು ಹೇರ್ ಮಾಸ್ಕ್ ಇದೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ನಾನು ಎವ್ರಿ ಡೇ ನಾಟ್ ಎವ್ರಿ ಡೇ, ನಾನು ಆಲ್ಟರ್ನೇಟಿವ್ ಡೇಸ್ ಅಂದರೆ ಮಂಡೇ, ವೆಡ್ನಸ್ಡೇ, ಫ್ರೈಡೇ ಹೇರ್ ವಾಶ್ ಮಾಡ್ತೀನಿ. ಆವಾಗ ನಾನು ಹೇರ್ ವಾಶ್ ಆದಮೇಲಿಂದ ಐ ಜಸ್ಟ್ ಅಪ್ಲೈ ದಿಸ್ ಫಾರ್ ಜಸ್ಟ್ 5 to 10 minutes ಅಷ್ಟೇ ನಾನು ಅಪ್ಲೈ ಮಾಡೋದು. ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋಲ್ಲ, ಜಸ್ಟ್ ಹೇರ್ಗೆ ಅಪ್ಲೈ ಮಾಡ್ತೀನಿ. ಲೈಕ್ ಅ ಕಂಡೀಷ್ನರ್ ಥರನೇ ಅಪ್ಲೈ ಮಾಡ್ತೀನಿ ನಾನು ಇದನ್ನು. ನಾನು ಅಲ್ಲಿ ವಾಶ್ ಇಟ್ ಅಷ್ಟೇ ನಾನು ಮಾಡೋದು. ಸೊ ಅದಾದಮೇಲಿಂದ ನಾನು ಈ ಸೀರಮ್ನ ಹಾಕೋಣ, ಆಫ್ಟರ್ ಶವರ್ ಎಲ್ಲ ಆದಮೇಲೆ ಸೀರಮ್ ಹಾಕೋಣ. ಆ್ಯಂಡ್ ಈವನ್ ಹೀಟ್ ಪ್ರೊಟೆಕ್ಟ್ ಟೈಮಲ್ಲಿ ಯೂಸ್ ಮಾಡಿ ನೋಡೋಣ ಹೌ ಇಟ್ ವಿಲ್ ಬಿ ಅನ್ನೋದಕ್ಕೋಸ್ಕರ ಈ ಒಂದು ಸೀರಮ್ನ ನಾನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ಈ ಬಾಕ್ಸು ಖಾಲಿ ಆಯಿತು. ಆ್ಯಂಡ್ ಅಮೆಝಾನಲ್ಲಿ ನೀವೆಲ್ಲ ನಾನು ನೋಡ್ತಾ ಇರ್ಬೋದು, ನಾವು ಎವ್ರಿ ಡೇ ಬೇಸಿಸಲ್ಲಿ ಒಂದು ವೀಡಿಯೋಸ್ನ ಮಾಡ್ತೀವಿ. ಆ್ಯಕ್ಚುಲಿ ಎವ್ರಿ ಡೇ ಶಾರ್ಟ್ಸ್ನ ಹಾಕ್ತೀನಿ ನಾನು. ಆ ಶಾರ್ಟ್ಸ್ ಏನರ ರಿಲೇಟೆಡ್ ಇರುತ್ತೆ ಅಂತ ಅಂದರೆ, ನಾನು ನನ್ನ ತಮ್ಮ ಗೇಮ್ಸ್ ಆಡೋ ರಿಲೇಟೆಡ್ ಇರುತ್ತೆ ಎವ್ರಿ ಡೇ ಹಾಕೋದು. ಅದಕ್ಕೆ ನನಗೆ ಕಲರ್ ಜಂಪ್ಸ್ ಆಗಲಿ ಬಾಲ್ಸ್ ಆಗಲಿ ಪುಟಾಣಿ ಬೇಕಿತ್ತು. ಸೊ ಯೂಶ್ವಲಿ ಜಂಪ್ಸ್ನ ತೊಗೊಂಡ್ರೆ ತಿಂದುಬಿಡ್ತೀವಿ, ವಿಚ್ ಇಸ್ ನಾಟ್ ಗುಡ್ ಟು ಹೆಲ್ತ್ ಅಂತ ನನಗೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು 2 kg ಅಷ್ಟೇನೋ ತರಿಸಿದ್ದೀನಿ. ಏನಪ್ಪ ಅದು ಅಂದರೆ ಇದೆ ಕಲರ್ ಕಲ್ಗಳು, ಇದು ಅಕ್ವೇರಿಯಮಲ್ಲಿ ಹಾಕ್ತಾರಲ್ಲ ಅದು. ಸೊ ಇದು ಒಂದು 2 kg ಅಷ್ಟು ಒಂದು ಚೀಲದಲ್ಲಿ ಬಂದಿದೆ ಇದು. ಸೊ ನಾನು ತೋರ್ಸೋಕೆ ಮಾತ್ರ ಕಟ್ ಮಾಡಿದ್ದೀನಿ, ಬಟ್ ಸಿಕ್ಕಾಪಟ್ಟೆ ಧೂಳಿದೆ ಇದು. ನಾನು ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೋತೀನಿ, ಸೊ ದಟ್ ನಮಗೆ ಗೇಮ್ಸ್ ಆಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಇಷ್ಟೇ ಅಮೆಝಾನ್ದು ಆ್ಯಕ್ಚುಲಿ ಪಾರ್ಸಲ್ಸು. ಈಗ ಒಂದೇ ಒಂದು ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಇದನ್ನು ಅಮೆಝಾನಲ್ಲೂ ನೋಡಿದ್ದೆ, ಬಟ್ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿದೆ. ಆ್ಯಕ್ಚುಲಿ ಯಾವುದಲ್ಲಿ ಕಮ್ಮಿ ಇತ್ತೋ ನೋಡಿ ಅದ್ರಲ್ಲಿ ಬುಕ್ ಮಾಡಿದ್ದು ನಾನು. ಸೊ ಇದೇನಕ್ಕೆ ಅಂತ ಅಂದರೆ, ನನ್ನ ಜ್ಯುವೆಲರಿ ಎಲ್ಲ ಹೆಂಗೆ ಬೇಕೋ ಹಂಗೆ ಇಟ್ಕೊಂಬಿಟ್ಟಿದ್ದೀನಿ ನಾನು. ಸೊ ನಂದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ನೆಕ್ ಪೀಸಸ್ ಆರ್ಟಿಫಿಷಿಯಲ್ ನಾವೆಲ್ಲನೂ ಹೇಗೆ ಬೇಕೋ ಹಾಗೆ ಇಟ್ಬಿಟ್ಟು, ಅದು ಕರೆಕ್ಟಾದಂಥ ಅಲೈನ್ಮೆಂಟಲ್ಲಿಲ್ಲ ಒಂದು. ಆ್ಯಂಡ್ ಯಾವಾಗಾದರೂ ಬೇಕು ಅಂದರೆ ಅದನ್ನು ಹಿಂಗೆ ತೊಗೊಂಡೋಗೋದು ಅನ್ನೋದು ಕೂಡ ನನಗೆ ಯಾವಾಗಲೂ ಇಶ್ಯೂ ಆಗುತ್ತದು. ಯಾವುದಕ್ಕನ ಒಂದಕ್ಕೆ ಒಂದು ಕವರ್ಗೆ ಹಾಕೊಂಡು ಹೊಟ್ಟೋಗೋಣ, ಒಂದು ಪೌಚ್ಗೆ ಹಾಕೊಂಡು ಹೊಟ್ಟೋಗೋಣ ಅಂತಾರೆ.
ಸೊ ಅದಕ್ಕೆ ಇದೆಲ್ಲ ತೊಗೊಂಬಂದೆ ಬಿಕಾಸ್ ಇದರಲ್ಲಿ ಐ ಥಿಂಕ್ 1 2 3 4 5 6 30 ಬಾಕ್ಸಸ್ ಇದೆ ಇದರಲ್ಲಿ. ಒಂದು ಬಾಕ್ಸಲ್ಲಿ ಐ ವಿಲ್ ಶೋ ಯು. ಇದ್ರೊಳಗೆ ನೀವು ನೋಡ್ಬೋದು 30 ಬಾಕ್ಸಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಎವ್ರಿ ಸಿಂಗಲ್ ಬಾಕ್ಸ್ ಒಳಗೂ ಕೂಡ ನೀವು ಜ್ಯುವೆಲರಿನ ಇಯರಿಂಗ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನೆಕ್ ಪೀಸಸ್ಗಳು ಇಂಥವೆಲ್ಲನೂ ನೀವು ಇದರಲ್ಲಿ ಇಟ್ಕೋಬೋದು. ಇದು ಹೆಂಗೆ ಓಪನ್ ಮಾಡೋದು? ಓಪನ್ ಮಾಡೋಕ್ಕೆ ಬರುತ್ತಾ ಇಲ್ಲ ನನಗೆ. ಯಾ ನಾನು ಕರೆಕ್ಟಾಗಿ ಓಪನ್ ಮಾಡ್ತಿದ್ದೀನ. ಕ್ವಾಲಿಟಿ ವೈಸ್ ಓಕೆ ಅಂತ ತುಂಬ ಗಟ್ಟಿಯಾಗೇನಿಲ್ಲ. ಹಂಗೆ ತೆಗಿಯೋದು, ಬಟ್ ಟೈಟ್ ಇತ್ತು ಅಷ್ಟೇ. ನನ್ನ ಕೈಯೆಲ್ಲ ಟೈಪ್ ಆಗಿದೆ. ಸೊ ಈ ಥರ ಸ್ಮಾಲ್ ಬಾಕ್ಸಸ್ ಇರುತ್ತೆ. ಇದರಲ್ಲಿ ನೀವು ನಿಮ್ಮ ಜ್ಯುವೆಲರಿ ಏನು ಬೇಕಾದ್ರೂ ಇಟ್ಕೋಬೋದು. ಆ್ಯಂಡ್ ಒಂದು ಗುಡ್ ಥಿಂಗ್ ಏನು ಅಂದರೆ ಎಲ್ಲ ಸಪ್ರೇಟ್ ಇರೋದ್ರಿಂದ ನೀವು ನಿಮ್ಮ ಮೇಕಪ್ ಕಿಟ್ಟಲ್ಲಿ ಎಲ್ಲನ ಹೋಗಬೇಕು ಅಂದಾಗ ಜಸ್ಟ್ ಇದೊಂದು ಬಾಕ್ಸ್ನ ಕಿಟ್ ಒಳಗೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಈ ಬಾಕ್ಸ್ನ ತೊಗೊಂಡೆ. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ನನ್ನ ಹತ್ರ ಇರೋ ಜ್ಯುವೆಲರೀಸ್ ಏನೇನು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಇದರಲ್ಲಿ ಫಿಲ್ ಮಾಡಿಬಿಟ್ಟು ಒಂದಿನ ಅದರಲ್ಲಿ ನನ್ನ ಹತ್ರ ಏನೇನು ಕಲೆಕ್ಷನ್ ಇದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ತುಂಬ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ. ಯಾಕೆ ಅಂದರೆ ನಾನು ಎವ್ರಿಡೇ ಬೇಸಿಸಲ್ಲಿ ಗೋಲ್ಡ್ ಬಿಟ್ಟು ನಾನು ಏನೂ ಆ್ಯಕ್ಸಸರೀಸ್ ಯೂಸೇ ಮಾಡೋಲ್ಲ. ನನ್ನ ಹತ್ರ ವಾಚ್ ಇದ್ದರೂ ವಾಚ್ ಹಾಕಲ್ಲ, ನೆಕ್ ಪೀಸಸ್ ಆಗಲಿ ಇಯರಿಂಗ್ಸ್ ಆಗಲಿ ಇದ್ದರೂ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅದಕ್ಕೆ ನಾನು ಅಕೇಶ್ನಲಿ ಮಾತ್ರ ಹಾಕೋದು. ನಾನು ಅಕೇಶ್ನಲ್ ಯೂಸಸ್ ಎಲ್ಲ ಐಟಮ್ಸ್ನೂ ಕೂಡ ಇದರೊಳಗೆ ನಾನು ಫಿಲ್ ಮಾಡಿ ನನ್ನ ಹತ್ರ ಏನೇನು ಜ್ಯುವೆಲರಿ ಕಲೆಕ್ಷನ್ ಇದೆ ಅಂತ ಫಿಲ್ ಮಾಡ್ತಾನೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಈ ವ್ಲಾಗ್ ನೆಕ್ಸ್ಟ್ ಯಾವಾಗಾದರೂ ಹಾಕ್ತೀನಿ, ಫುಲ್ ಲೆಂತ್ ವ್ಲಾಗು. ನಾನು ಇದೆಲ್ಲ ಅಲ್ಲದೆ ನನ್ನ ಹತ್ರ ಒಂದು ಸಾವನದು ಕೂಡ ಪ್ಯಾಕೇಜ್ ಬಂದಿದೆ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸಾವನ ಅವ್ರದ್ದು ಕೂಡ ನನ್ನ ಹತ್ರ ಒಂದು ಪ್ಯಾಕೇಜ್ ಬಂದಿದೆ. ಬಟ್ ಇದರಲ್ಲಿ ಏನಿದೆ ಅನ್ನೋದು ನಾನು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಅದು ನನ್ನ ಒಂದು ಸ್ಪೆಷಲ್ ಸೆಲೆಬ್ರೇಷನ್ಗೆ ಅಂತ ತೊಗೊಂಡಿದ್ದೆ. ನನ್ನ ಬರ್ಡೇಗೆ ಅಂತ ನಾನು ಪರ್ಚೇಸ್ ಮಾಡಿರುವಂತಹ ಐಟಮ್ಸ್ಗಳು ಇದರೊಳಗೆ ಒಂದು ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಇದೆ ಆ್ಯಕ್ಚುಲಿ ಐಟಮ್ಸು. ಸೊ ಆ ಎಲ್ಲ ಐಟಮ್ಸ್ನೂ ಕೂಡ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೆ ಸಾವನಾಯಿಂದ ಅಂತ ನಾನು ತೋರಿಸ್ತೀನಿ. ಸೊ ಹೋಪ್ ನಿಮಗೆ ನನ್ನ ಅಮೆಝಾನ್ ಆಲ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಾನು ಸದ್ಯಕ್ಕೆ ತೊಗೊಂಡಿರೋ ಐಟಮ್ಸ್ ಇದೊಂದು ಬಾಕ್ಸು, ಒಂದು ಸನ್ಸ್ಕ್ರೀನ್. ದಿಸ್ ಇಸ್ ನಾಟ್ ಸನ್ಸ್ಕ್ರೀನ್, ದಿಸ್ ಇಸ್ ಸೀರಮ್, ಸನ್ಸ್ಕ್ರೀನ್ ಆ್ಯಂಡ್ ಬಿ ಬ್ಲಂಟ್ ಅವ್ರದ್ದು ಹೇರ್ ಮಾಸ್ಕ್, ಸೀರಮ್ and one ಏನಿದು ಕಾಂಪ್ಯಾಕ್ಟ್ ಆ್ಯಂಡ್ 3 ಲಿಪ್ ಪೆನ್ಸಿಲ್ ಬೀಳಿಸ್ತೆ ಒಂದು. ಇದು ನನ್ನ ಪಾರ್ಸಲ್ ಆಗಿತ್ತು. ಸೊ ಈ ಹಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆಲ್ಲಾದ್ರೂ ಇದು ಲಿಂಕ್ಸ್ನ ನಾನು ಪ್ರೊವೈಡ್ ಮಾಡಿರ್ತೀನಿ. ನಿಮ್ಗೇನಾದರೂ ನೆಸೆಸಿಟಿ ಇದೆ ಬೇಕು ಅಂದರೆ ಆ ಲಿಂಕ್ಸ್ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಸೊ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹಂಗೆ ನೋಡ್ತಾ ಇದ್ರು, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. And see you in the next vlog. Bye bye. ಹೋಲ್ಡ್ ಆನ್, ಇನ್ನೂ ವ್ಲಾಗ್ ಮುಗ್ದಿಲ್ಲ. ಈಗ ನಾವು ಒಂದು ವೈರಲ್ ರೆಸಿಪಿನ ಮಾಡೋಣ, ಅದೇ ತಿರಾಮಿಸು. ಸೊ ನಾನು ಒಂದು ಪ್ಲೇಟ್ಗೆ ಬಿಸಿನೀರನ್ನ ಹಾಕ್ಕೊಂಡು ಒಂದು 2 rupees ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ನಿಮಗೆ ಜಾಸ್ತಿ ಕಾಫಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇನ್ನೊಂಚೂರು ಹಾಕ್ಕೋಬೋದು. ನಮಗೆ ಮೈಲ್ಡ್ ಫ್ಲೇವರ್ ಬೇಕು, ಅದಕ್ಕೋಸ್ಕರ ನಾವು ಕಾಫಿ ಪೌಡರ್ನ ಕಮ್ಮಿ ಹಾಕ್ಕೊಂಡಿದ್ದೀವಿ ನಾವು. ಸೊ ಅದನ್ನು ಡಿಕಾಕ್ಷನ್ ಥರ ಹಿಂಗೆ ಮಿಕ್ಸ್ ಮಾಡಿದ್ರೆ ಅದು ಒಂದು ಮೆಲ್ಟ್ ಆಗುತ್ತೆ ಕಾಫಿ ಪೌಡರೆಲ್ಲ. ಅದಕ್ಕೆ ನಾವು ರಸ್ಕ್ನ ಯೂಸ್ ಮಾಡಿಕೊಂಡು ಒಂದು ಬೇಸ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟು. ಸೊ 10 seconds ರಸ್ಕ್ನ ಈ ಡಿಕಾಕ್ಷನಲ್ಲಿ ಡಿಪ್ ಮಾಡಿದ್ರೆ ಸಾಕು. ಅದನ್ನು ನೀವು
ಬಾಕ್ಸಲ್ಲಿ ಇಟ್ಕೊತಾ ಬರಬೇಕಾಗತ್ತೆ. ಸೊ ನಾನು ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಸ್ಟೀಲಿಂದಾಗಲಿ ಅಥವಾ ಗಾಜಿಂದಾಗಲಿ ತೊಗೋಬೋದು, ಬಿಕಾಸ್ ಇದರಲ್ಲಿ ಏನು ಕುಕ್ ಮಾಡ್ತಿಲ್ಲ, ಜಸ್ಟ್ ನಾವು ಅರೇಂಜ್ ಮಾಡ್ತಿರೋದ್ರಿಂದ. ಸೊ ನಾನು 4 ರಸ್ಕ್ ಅಥವಾ 5 ರಸ್ಕನ್ನ ನಾನು ಒಂದು ಲೇಯರ್ ಆಫ್ ಬೇಸ್ ಆಗಿ ನಾನು ಡಿಪ್ ಮಾಡಿ ಇಡ್ತಾ ಇದ್ದೀನಿ ನಾನು. ಸೊ ನಿಮಗೆ ಏನಾದರೂ 2 ಲೇಯರ್ಸ್ ಬೇಕು ಅಂತಂದರೆ ಆ 2 ಲೇಯರ್ಸ್ನು ಕೂಡ ಇಟ್ಕೋಬೋದು. ಇದು ಡಿಪ್ ಮಾಡಿ ಎಲ್ಲ ಇಟ್ಟ ಮೇಲಿಂದ ಒಂದು 10 ಮಿನಿಟ್ಸು ರೆಫ್ರಿಜರೇಟರ್ ಮಾಡಬೇಕಾಗತ್ತೆ. ಸೊ ಅವಾಗ ಅದು ಸೆಟಲ್ ಡೌನ್ ಆಗುತ್ತೆ, ಅದು ನೀಟಾಗಿ ಸೆಟ್ ಆಗುತ್ತೆ. ಸೊ ಅದನ್ನು ನಾನು ಡಿಪ್ ಮಾಡಿ ರೆಫ್ರಿಜರೇಟರ್ ಮಾಡ್ಕೊಂಬರೋದ್ರೊಳಗಡೆ ಒಂದು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಒಂದು ಮಿಕ್ಸಿ ಜಾರ್ಗೆ ನಾನು 200 ಗ್ರಾಮ್ಸ್ ಆಫ್ ಪನ್ನೀರ್ನ ತೊಗೊಂಡಿದ್ದೀನಿ. ನಾನು ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ನಾನು ಕಾಯಿಸಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಇವಾಗ ಬೇಕಾದರೆ ಕಾಯಿಸ್ಕೋಬೋದು. ನಾನು ಸ್ವೀಟ್ಗೆ ಹನಿನ ಯೂಸ್ ಮಾಡಿದ್ದೀನಿ, ಒಂದು 2 ಸ್ಪೂನ್ಸ್ ಹಾಕಿದ್ದೀನಿ. ನಿಮಗೆ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು. ವೆನಿಲಾ ಎಕ್ಸ್ಟ್ರಾಕ್ಟ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಇದು ರೆಫ್ರಿಜರೇಟರ್ ಆಲ್ರೆಡಿ ಮಾಡಿರೋದನ್ನ ತೆಗೆದು ಅದರ ಮೇಲ್ಗಡೆ ಒಂದು ಲೇಯರ್ ಆಫ್ ಕ್ರೀಮ್ನ ಹಾಕೋತಿದ್ದೀನಿ. ಈಗ ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು. ಸೊ ನೀಟಾಗಿ ಕ್ರೀಮ್ ಹಾಕ್ಕೊಂಡು ಎಲ್ಲ ಕಾರ್ನರ್ಸ್ಗೂ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ನೀಟಾಗಿ ಸ್ಪೂನಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಲೇಯರ್ ಆಫ್ ನಾವು ರಸ್ಕ್ನ ಡಿಪ್ ಮಾಡಿ ಇಡಬೇಕಾಗತ್ತೆ. ಸೊ ನಿಮಗೆ 2 ಲೇಯರ್ಸ್ ಬೇಕು ಅಂದರೆ 2 ಲೇಯರ್ಸ್ ಆಫ್ ಕ್ರೀಮ್ ಆ್ಯಂಡ್ ರಸ್ಕ್ನ ಮಾಡ್ಕೋಬೋದು. ಇಲ್ಲ ನಿಮಗೆ 3-4 ಲೇಯರ್ಸ್ ಬೇಕು ಅಂತಂದರೆ 3-4 ಲೇಯರ್ಸ್ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಲೇಯರ್ ರಸ್ಕ್ ಇಟ್ಟಿದ್ದೀನಿ, 1 ಲೇಯರ್ ಕ್ರೀಮ್ ಹಾಕಿದ್ದೀನಿ. ಹಾಗೆ ನಾನು ಮತ್ತೆ ಇನ್ನೊಂದು ಲೇಯರ್ ರಸ್ಕ್ ಇಟ್ಟು ಇನ್ನೊಂದು ಲೇಯರ್ ಕ್ರೀಮ್ನ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು. ಸೊ ನಿಮಗೆ ಜಾಸ್ತಿ ಲೇಯರ್ ಹಾಕೊಂಡಷ್ಟು ಬಿಗ್ಗರ್ ಸೈಜಾಗಿ ಬರುತ್ತೆ. ಈ ಥರ ನಿಮಗೆ ಹೋಲ್ಸಮಾಗಿ ಒಂದು ಬಾಕ್ಸಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಪರ್ಟಿಕ್ಯುಲರಾಗಿ ಒಂದು 3-4 ಸ್ಮಾಲ್ ಸೈಜ್ದು ಬಾಕ್ಸಸ್ನ ತೊಗೊಂಡು ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಒಂದೊಂದು ಬಾಕ್ಸು ಆ ಥರನೂ ಕೂಡ ಮಾಡಬಹುದು. ಸೊ ನಾವಿಲ್ಲಿ ಒಂದೇ ಎಲ್ಲರಿಗೂ ಒಟ್ಟಿಗೆ ತಿನ್ನೋ ಥರ ಮಾಡ್ಕೊಂಡಿದ್ದೀವಿ ನಾವು. ನಾನೀಗ ಸೆಕೆಂಡ್ ಲೇಯರ್ಗೆ ಡಿಪ್ ಮಾಡಿ ರಸ್ಕ್ನೆಲ್ಲ ಜೋಡಿಸ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದು. ಇದರಲ್ಲಿ ಪ್ರೋಟೀನ್ ಕೂಡ ಇನ್ಕ್ಲೂಡ್ ಆಗಿದೆ, ಬಿಕಾಸ್ ನಾವು ಯಾವುದೇ ರೀತಿಯಾದಂಥ ವಿಪ್ ಕ್ರೀಮ್ ಪೌಡರ್ಸ್ ಆಗಲಿ ವಿಪ್ ಕ್ರೀಮ್ನಾಗಲಿ ಯೂಸ್ ಮಾಡಿಲ್ಲ, ಪನ್ನೀರ್ನ ಯೂಸ್ ಮಾಡಿರೋದ್ರಿಂದ. ಸೊ ಕಂಪ್ಲೀಟ್ಲಿ ವೆರಿ ಹೆಲ್ತಿಯ ವರ್ಷನ್ ಆಗೇ ಮಾಡ್ಕೊಂಡಿದ್ದೀವಿ ನಾವು. ಇನ್ನೂ ನಿಮ್ಗೇನಾದರೂ ಹೆಲ್ತಿಯಾಗೆ ಇನ್ನೊಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಏನಾದ್ರು ಬೇಕು ಅಂದರೆ ನೀವೇನಾದರೂ ಬೇರೆ ಯೂಸ್ ಮಾಡ್ಬೋದು. ಬಟ್ ಈ ರೆಸಿಪಿ ನೀವು ಮಾಡ್ದಂಗೆ ಫಾಲೋ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ತುಂಬ ಹೊತ್ತು ರೆಫ್ರಿಜರೇಟರ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಫ್ರೀಝರಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ, ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ರೇ ನಡೆಯುತ್ತೆ. ಸೊ ನಾನು ಇವಾಗ ಮತ್ತೆ ಒಂದು 5 ರಸ್ಕ್ನ ತೊಗೊಂಡು ಮತ್ತೆ ಡಿಕಾಕ್ಷನಲ್ಲಿ ಡಿಪ್ ಮಾಡಿ ಅದನ್ನು ನಾನು ಒಂದು ಲೇಯರ್ ಆಗಿ ಜೋಡಿಸ್ಕೊಂಡಿದ್ದೀನಿ ನಾನು. ಆ್ಯಂಡ್ ಮಿಕ್ಕಿರೋ ಕ್ರೀಮ್ ಅಷ್ಟು ನಾನಿಲ್ಲಿ ಹಾಕಿದ್ದೀನಿ, ಬಿಕಾಸ್ ನಾವು 2 ಲೇಯರ್ಸ್ ಅಷ್ಟೇ ಮಾಡ್ಕೊಂಡಿದ್ದರಿಂದ ನಾನು ಪೂರಾ ಕ್ರೀಮ್ನ ಟಾಪ್ ಲೇಯರ್ ಆಗಿ ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಆ್ಯಕ್ಚುಲಿ. ಇದನ್ನು ಮತ್ತೆ ರೆಫ್ರಿಜರೇಟರ್ ಮಾಡಿದ್ರು ಚೆನ್ನಾಗಿರುತ್ತೆ, ಬಟ್ ಕ್ರೀಮ್ ಹೊರಗಡೆ ಇಡೋದ್ರಿಂದ ಹಾಳಾಗಬಾರ್ದು ಅಂತ. ಸೊ ನಾವೇನು ಮಾಡಿದ್ವಿ, ಡಿಪ್ ಮಾಡಿದ ತಕ್ಷಣ ದ ಟಾಪ್ ಲೇಯರ್ ಕ್ರೀಮ್ನು ಕೂಡ ಹಾಕೊಂಡ್ಬಿಟ್ವಿ ಆ್ಯಕ್ಚುಲಿ ನಾವು. ಸಿಕ್ಕಾಪಟ್ಟೆ ಜಾಸ್ತಿ ಕ್ರೀಮ್ನ ಟಾಪ್ ಲೇಯರಲ್ಲಿ ಹಾಕ್ಕೊಂಡಿದ್ವಿ. ಸೊ ಹಾಕೋದಷ್ಟೆಲ್ಲ ಒಂದು 2 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ನೀವು ಬಾಕ್ಸ್ನ ಪೂರ್ತಿ ಸೆಟಲ್ ಡೌನ್ ಆಗುತ್ತೆ. ಎಲ್ಲ ಕಾರ್ನರ್ಸಲ್ಲಿ, ಎಲ್ಲ ಗ್ಯಾಪ್ಸಲ್ಲಿ, ಎಲ್ಲ ಕಡೆನೂ ಕ್ರೀಮ್ ನೀಟಾಗೆ ಫಿಲ್ ಆಗುತ್ತೆ. ಇದ್ರ ಮೇಲೆ ನೀವು ಕಾಫಿ ಪೌಡರ್ ಬೇಕಾದರೂ ಹಾಕ್ಕೋಬೋದು, ಕೋಕೋ ಪೌಡರ್ ಬೇಕಾದರೂ ಹಾಕ್ಕೋಬೋದು. ನಮಗೆ ಕಾಫಿ ಇಷ್ಟ ಆಗದಲ್ಲೇ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಕೋಕೋ ಪೌಡರ್ನೇ ಯೂಸ್ ಮಾಡಿದ್ವಿ ನಾವು. ಸೊ ಕೋಕೋ ಪೌಡರ್ ಯೂಸ್ ಮಾಡಿದಾಗ ಇದು ನಿಮಗೆ ಚಾಕ್ಲೇಟ್ ಫ್ಲೇವರ್ ಕೊಡುತ್ತೆ ದ್ಯಾನ್ ದ ಕಾಫಿ ಫ್ಲೇವರು, ಬಿಕಾಸ್ ನಾವು ಡಿಕಾಕ್ಷನ್ಗೂ ಕಮ್ಮಿ ಕಾಫಿ ಪೌಡರ್ ಹಾಕ್ಕೊಂಡಿದ್ವಿ. ಸೊ ಇಲ್ಲಿ ಜಾಸ್ತಿ ಕೋಕೋ ಪೌಡರ್ ಹಾಕಿ ನೀಟಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 6 to 8 hours ನೀವು ರೆಫ್ರಿಜರೇಟರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ನೈಟ್ ಒಂದು 12 o'clock ಏನೋ ಓಪನ್ ಮಾಡಿದ್ವಿ, ಆಲ್ಮೋಸ್ಟ್ 8 to 9 hours ಬಿಟ್ಬಿಟ್ಟು ಓಪನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಜಸ್ಟ್ ಅವಾಗ 1 ಸ್ಪೂನ್ ಟೇಸ್ಟ್ ಮಾಡಿದ್ದಷ್ಟೇ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.